ಕಟ್ಟುವ ಸಂದರ್ಭದಲ್ಲಿ ಮದುವೆ ಮುರಿದು ಬಿದ್ದಿರುವಂತಹ ಘಟನೆ ಆಗಿದೆ. ತಾಳಿ ಕಟ್ಟುವ ಸಂದರ್ಭದಲ್ಲಿ ಹಸೆಮಣೆಯಿಂದ ಎದ್ದು ಹೋಗಿದ್ದಾಳೆ ಯುವತಿ. ಹಾಸನದ ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ನಡೆದಿರುವಂತಹ ಘಟನೆ ಇದು. ಕೆಲವೇ ಕ್ಷಣಗಳ ಮೊದಲು ನಡೆದಿರುವಂತಹ ಘಟನೆ. ನಾನು ಬೇರೆ ಯುವಕನನ್ನ ಪ್ರೀತಿಸ್ತಾ ಇದ್ದೀನಿ, ಈ ಮದುವೆ ನನಗೆ ಬೇಡ ಅಂತ ವಧು ಹಠ ಹಿಡಿದು ಕೊನೆ ಕ್ಷಣದಲ್ಲಿ ಅಲ್ಲಿಂದ ತೆರಳಿರುವಂತಹ ಘಟನೆ ಆಗಿದೆ. ತಾಳಿ ಕಟ್ಟಿಸಿಕೊಳ್ಳೋದಕ್ಕೆ ವಧು ಪಲ್ಲವಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ವೇಣುಗೋಪಾಲ್ ಜೊತೆಗೆ ಪಲ್ಲವಿ ಮದುವೆ ನಿಗದಿಯಾಗಿತ್ತು. ಹಾಸನದ ಭುವನಹಳ್ಳಿ ಗ್ರಾಮದ ಪಲ್ಲವಿ ಆಲೂರಿನ ವೇಣುಗೋಪಾಲ್ಗೆ ಮದುವೆ ನಿಶ್ಚಯ ಆಗಿತ್ತು. ಆ ಸಂದರ್ಭದ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇನ್ನೇನು ತಾಳಿ ಕಟ್ಟಬೇಕು ಅನ್ನುವಂತಹ ಸಂದರ್ಭದಲ್ಲಿ ಯುವತಿ ಅದಕ್ಕೆ ನಿರಾಕರಿಸ್ತಾಳೆ. ಆ ಸಂದರ್ಭದಲ್ಲಿ ವರ ಮಾತನ್ನು ಕೂಡ ಆಡ್ತಾನೆ. ತಾಳಿ ಕಟ್ಟಬೇಕಾ ಅಂತ ಕೇಳುವಂತಹ ಸಂದರ್ಭದಲ್ಲಿ ಆಕೆ ನಿರಾಕರಿಸ್ತಾಳೆ. ವಿಡಿಯೋಗಳನ್ನು ಕೂಡ ನೀವು ಗಮನಿಸಬಹುದು. ಅದಾದ ನಂತರ ಮದುವೆ ಮುರಿದು ಬಿದ್ದಿದೆ. ಆಕೆ ಅಲ್ಲಿಂದ ತೆರಳ್ತಾ ಇರೋದನ್ನು ಕೂಡ ನೀವು ಗಮನಿಸಬಹುದು. ಪೋಷಕರು ಹಾಗೂ ಪೊಲೀಸರು ಮನವಿಯನ್ನ ಮಾಡಿದ್ರು. ಸೊ ಅದಕ್ಕೆ ಕ್ಯಾರೆ ಅನ್ನದ ಯುವತಿ ಮದುವೆಗೆ ನಿರಾಕರಿಸಿದ್ದಾಳೆ. ತಾಳಿ ಕಟ್ಟುವ ಸಂದರ್ಭದಲ್ಲಿ ಅಲ್ಲಿಂದ ತೆರಳಿರುವಂತಹ ಘಟನೆ ಹಾಸನದ ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ನಡೆದಿರುವಂತಹ ಘಟನೆ ಇದು. ಹಸೆಮಣೆಯಿಂದ ಎದ್ದು ಮದುವೆಯನ್ನ ನಿರಾಕರಿಸಿ ಹೋಗಿರುವಂತಹ ಘಟನೆ. ಇನ್ನೇನು ಕೊನೆ ಕ್ಷಣದಲ್ಲಿ ತಾಳಿಯನ್ನ ಕಟ್ಟಬೇಕು ಅಂತ ಸಂದರ್ಭದಲ್ಲಿ ಯುವತಿ ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳಿದಾಳೆ. ಹಾಗಾಗಿ ವರ ಕೂಡ ಮದುವೆಯನ್ನ ಕ್ಯಾನ್ಸಲ್ ಮಾಡಿರುವಂಥದ್ದು. ಮದುವೆಯನ್ನ ನಿರಾಕರಿಸಿದ್ಲು ವಧು. ಅಂದರು ಆಗಲಿ ನಮಗೆ ನಿರ್ಧಾರಿಲ್ಲ ಮದುವೆ ಕ್ಯಾನ್ಸಲ್ಲು ಅಂದರು. ಕತ್ತು ಅಳ್ಳಾಡ್ಸಿದ್ನಂತ ತಾಳಿ ಹಿಂಗೆ ತಗೋದಾಗ ಕತ್ತಿಂಗೆ ಅಂತಂತ ನೋವು ಮಾಡಿದ್ವಿ ಅಂತ ಶಾಸ್ತ್ರ ಇದು ಮಾಡುವಾಗ ತಾಳಿ ಇದು ಮಾಡೋ ಹೋದ್ಗೆ ನಾನು ಮದುವೆ ಹಾಕಲ್ಲ ಅಂತ ಅಂದೆ ಹುಡುಗಿ. ಆಗ ನಾವು ಈಚೆಲಿದ್ದು ಅಲ್ಲಿ ಹೋಗೋದು ಹಿಂಗೆ ಆತು ಅಂತ ಹುಡುಗ ನೀಟಾಗಿ ಕೇಳಿದೆ. ಅವು ಪಾಪ ಕಣ್ಣೀರು ಹಾಕ್ಬಿಟ್ಟ ಕೇಳಿ ಆಮೇಲೆ ಬಿಲ್ಕುಲ್ ಬೇಡ ಅಂತ ಹುಡುಗಿ ಇದು ಮಾಡಿದ್ಲು. ಆಮೇಲೆ ಇನ್ನು ಶುರು ಆಯ್ತು ಜಾಗ. ಹುಡುಗಿ ಏನೋ ಬೇರೆ ಲವ್ ಅಂತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಏನಿದು ಘಟನೆ, ಏನು ಹೇಳ್ತಾರೆ ಕುಟುಂಬಸ್ಥರು, ಏನು ಹೇಳ್ತಾರೆ, ಏನೆಲ್ಲ ಡೀಟೇಲ್ಸ್ ಇದೆ? ಮಧು, ಹಾಸನದ ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ಇಂದು ಮದುವೆ ಮುರಿದು ಬಿದ್ದಿದೆ. ಹುಡುಗಿ ತಾಳಿ ಕಟ್ಟುವ ಕಡೆಯ ಗಳಿಗೆಯವರೆಗೂ ಇದ್ದಂತಹ ಹುಡುಗಿ ಕೊನೆ ಕ್ಷಣದಲ್ಲಿ ತಾಳಿ ಕಟ್ಟೋದಕ್ಕೆ ಅವಳ ಕತ್ತಿನ ಹತ್ರ ತಾಳಿಯನ್ನು ತಂದಾಗ ಸಂದರ್ಭದಲ್ಲಿ ಕತ್ತನ್ನು ಅಲ್ಲಾಡಿಸಿದಂತಹ ಯುವತಿ ನೇರವಾಗಿ ವಧುವಿನ ಕೊಠಡಿಗೆ ಓಡಿ ಹೋಗ್ತಾಳೆ. ನನಗೆ ಈ ಮದುವೆ ಬೇಡ ಅನ್ನುವಂತಹ ಮಾತನ್ನು ನಂತರದಲ್ಲಿ ಹೇಳ್ತಾಳೆ. ಈಗ ಒಂದು ರೀತಿ ಗೊಂದಲದ ವಾತಾವರಣ ಈಗ ಸದ್ಯ ಕಲ್ಯಾಣ ಮಂಟಪದಲ್ಲಿ ಉಂಟಾಗಿತ್ತು. ನಂತರದಲ್ಲಿ ಈಗ ಮಧ್ಯಪ್ರವೇಶ ಮಾಡಿದಂತಹ ಹಾಸನದ ಬಡಾವಣೆ ಪೊಲೀಸರು ಯುವತಿಯನ್ನು ಪೊಲೀಸ್ ಠಾಣೆಗೆ ಕರೆದೊಯ್ದಿದ್ದಾರೆ. ನಾನು ಬೇರೆ ಯುವಕನನ್ನು ಪ್ರೀತಿಸ್ತಾ ಇದ್ದೇನೆ, ಹೀಗಾಗಿ ಈ ಯುವಕನ ಜೊತೆ ನನಗೆ ಮದುವೆ ಬೇಡ ಅನ್ನುವಂತಹ ಮಾತನ್ನು ಹೇಳಿದಂಥ
ಇದ್ದಂಥ ಯುವತಿ ಇಂದು ನಿಗದಿಯಾದಂಥ ಆಲೂರಿನ ಜಿ ತಿಮ್ಮನಹಳ್ಳಿಯ ವೇಣುಗೋಪಾಲ್ ಜೊತೆ ಮದುವೆ ನಿಶ್ಚಯ ಆಗಿತ್ತು. ಇವರ ಮದುವೆಯನ್ನು ನಿರಾಕರಣೆ ಮಾಡಿ ಈಗ ಪೊಲೀಸ್ ಠಾಣೆಗೆ ಯುವತಿ ಮತ್ತು ಅವರ ಸಂಬಂಧಿಕರು ಎರಡೂ ಕಡೆ ಹುಡುಗ ಮತ್ತು ಹುಡುಗಿ ಎರಡೂ ಕಡೆಯ ಸಂಬಂಧಿಕರನ್ನು ಸದ್ಯ ಪೊಲೀಸರು ಕರೆದೊಯ್ದಿದ್ದಾರೆ. ಆ ಹುಡುಗಿ ಈ ಮದುವೆಗೆ ಒಪ್ತಾ ಇಲ್ಲ, ನಾನು ಬೇರೆ ಯುವಕರನ್ನು ಪ್ರೀತಿಸ್ತಾ ಇದ್ದೇನೆ, ಹೀಗಾಗಿ ನನಗೆ ಈ ಮದುವೆ ಬೇಡ ಅನ್ನುವಂತಹ ಮಾತನ್ನು ಹುಡುಗಿ ಹೇಳ್ತಾ ಇದ್ದಾಳೆ. ಹೀಗಾಗಿ ಮದುವೆ ಮುರಿದು ಬಿದ್ದಿದೆ. ಇಲ್ಲಿ ಮದುವೆ ಮಂಟಪದ ಚಿತ್ರಣವನ್ನು ನೀವು ನೋಡ್ಬೋದು ಮಧು. ಈಗ ಸಾಕಷ್ಟು ಸಡಗರ ಸಂಭ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅವರ ಸಂಬಂಧಿಕರು ಎರಡೂ ಕಡೆ ಹುಡುಗ ಮತ್ತು ಹುಡುಗಿ ಎರಡೂ ಕಡೆಯ ಸಂಬಂಧಿಕರು ಬಂದಿದ್ದರು ಮದುವೆ ಮಂಟಪಕ್ಕೆ. ಆದರೆ ಈಗ ಒಂದು ರೀತಿ ಎಲ್ಲರಲ್ಲೂ ಆತಂಕ ಒಂದು ರೀತಿ, ಯಾಕೆಂದರೆ ಈ ರೀತಿ ಘಟನೆ ನಡೆದು ಹೋಯ್ತಲ್ಲ ಅನ್ನುವಂತಹ ಬೇಸರದಲ್ಲಿ ಎಲ್ಲ ಸಂಬಂಧಿಕರು ಸಹ ಇದ್ದಾರೆ. ಮದುವೆ ಮಂಟಪದಲ್ಲಿ ಇಷ್ಟೊತ್ತಿಗೆ ಒಂದು ಸಡಗರ ಸಂಭ್ರಮದಿಂದ ಕೂಡಿರಬೇಕಂತಹ ಮದುವೆ ಮಂಟಪದಲ್ಲಿ ಬೇರೆ ಬೇರೆ ಗುಂಪಾಗಿ ನಿಂತು ಅವರ ಸಂಬಂಧಿಕರು ಮಾತಾಡ್ತಾ ಇದ್ದಾರೆ. ತಾಳಿ ಕಟ್ಟುವ ಕಡೆ ಗಳಿಗೆಯವರೆಗೂ ಇದ್ದಂತಹ ಹಸೆಮಣೆಯಲ್ಲಿ ಕೂತಿದ್ದಂತಹ ಯುವತಿ ತಾಳಿ ಕಟ್ಟೋದಕ್ಕೆ ಹುಡುಗ ಮುಂದಾದಂತಹ ಸಂದರ್ಭದಲ್ಲಿ ದಿಢೀರ್ ಕತ್ತನ್ನು ಅಳ್ಳಾಡಿಸಿ ವಧುವಿನ ಕೊಠಡಿಯತ್ತ ಓಡಿ ಹೋಗಿದ್ದಾಳೆ. ನನಗೆ ಈ ಮದುವೆ ಬೇಡ ಅನ್ನುವಂತಹ ಮಾತನ್ನು ಹೇಳಿದ್ದಾಳೆ. ಸುಮಾರು 20 ನಿಮಿಷಕ್ಕೂ ಅಧಿಕ ಕಾಲ ಇಲ್ಲಿ ವಧುವಿನ ಕೊಠಡಿಯಲ್ಲೇ ಹುಡುಗಿಯ ಮನವೊಲಿಸುವ ಕೆಲಸವನ್ನು ಹಿರಿಯರು, ಸಂಬಂಧಿಕರು, ಪೋಷಕರು ಮಾಡಿದರು. ಆದರೆ ಆ ಒಂದು ಮನವೊಲಿಸುವ ಪ್ರಯತ್ನ ಫಲವನ್ನು ಕೊಡಲಿಲ್ಲ. ನಂತರ ಪೊಲೀಸರು ಮಧ್ಯಪ್ರವೇಶವನ್ನು ಮಾಡಿ ಸರ್ಕಲ್ ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟ್ರು ಹಾಗೂ ಪೊಲೀಸ್ ಸಿಬ್ಬಂದಿಗಳು ಸಹ ಈ ಒಂದು ಮದುವೆ ಮಂಟಪಕ್ಕೆ ಬಂದಿದ್ದರು. ನಂತರದಲ್ಲಿ ಮದುವೆ ಮಂಟಪದಿಂದ ವಧುವನ್ನು ಅವರ ಸಂಬಂಧಿಕರ ಜೊತೆಯಲ್ಲಿ ಕರೆದುಕೊಂಡು ಹೋಗಿದ್ದಾರೆ. ಪೊಲೀಸ್ ಠಾಣೆಯಲ್ಲಿ ಈಗ ಮಾತುಕತೆ ನಡೀತಾ ಇದೆ. ಆದರೆ ಈಗಲೂ ಸಹ ಈ ಮದುವೆಗೆ ಆ ಹುಡುಗಿ ಒಪ್ಪಿಗೆಯನ್ನು ಸೂಚಿಸ್ತಾ ಇಲ್ಲ. ಬೇರೊಬ್ಬ ಯುವಕನನ್ನು ಪ್ರೀತಿಸ್ತಾ ಇದ್ದೇನೆ, ಆ ಯುವಕನನ್ನು ನಾನು ಮದುವೆ ಆಗ್ತೇನೆ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾಳೆ ಯುವತಿ. ಹೀಗಾಗಿ ಈ ಮದುವೆ ಮುರಿದು ಬಂದಿದೆ. ಕಡೆಯ ಕ್ಷಣದವರೆಗೂ ಸಹ ಈ ಯುವತಿ ಮದುವೆ ಆಗ್ತೀನಿ ಅನ್ನುವಂತಹ ಮಾತನ್ನ ಒಪ್ಪಿಗೆ ಹಿನ್ನೆಲೆಯಲ್ಲಿ ಹಸೆಮಣೆಯಲ್ಲೂ ಸಹ ಕುಳಿತಿದ್ಲು. ಆದರೆ ತಾಳಿ ಕಟ್ಟುವ ಕಡೆಗಳಿಗೆಯಲ್ಲಿ ತಾಳಿ ಕಟ್ಟೋದಕ್ಕೆ ವರ ಮುಂದಾದಂಥ ಸಂದರ್ಭದಲ್ಲಿ ವಧು ಮದುವೆಯನ್ನು ನಿರಾಕರಿಸಿ ವಧುವಿನ ಕೊಠಡಿಗೆ ಓಡಿ ಹೋಗ್ತಾಳೆ. ಅಲ್ಲಿದ್ದಂಥ ಎಲ್ಲರೂ ಸಹ ಗಾಬರಿಗೊಳ್ತಾರೆ. ಯಾಕೆಂದರೆ ತಾಳಿ ಕಟ್ಟಿಸ್ಕೊಳ್ಳೋದಕ್ಕೆ ಮುಂದಾಗಬೇಕಿದ್ದಂತಹ, ತಾಳಿ ಕಟ್ಟಿಸ್ಕೊಳ್ಳೋದಕ್ಕೆ ಹಸೆಮಣೆಯಲ್ಲಿ ಕುಳಿತಿದ್ದಂತಹ ವಧು ದಿಢೀರಂತ ಈ ಒಂದು ಮದುವೆಯನ್ನು ನಿರಾಕರಣೆಯನ್ನು ಮಾಡಿ ವಧುವಿನ ಕೊಠಡಿಗೆ ಓಡಿ ಹೋಗಿದ್ದಂಥದ್ದು ಅಲ್ಲಿ ನಡೆದಿದ್ದಂತಹ ಎಲ್ಲ ಬಂಧು ಬಳಗದವರಿಗೂ ಸಹ ಒಂದು ರೀತಿಯ ಶಾಕನ್ನು ಉಂಟು ಮಾಡಿತ್ತು. ಅದರ ಜೊತೆಗೆ ವಧುವಿನ ಪೋಷಕರು, ವರನ ಪೋಷಕರು ಸಹ ಸಾಕಷ್ಟು ಒಂದು ರೀತಿಯ ಆತಂಕಕ್ಕೆ ಒಳಗಾದರು, ಗಾಬರಿ ಆದರು. ಆದರೆ ಕಡೆಗೆ ಆ ಹುಡುಗಿಯನ್ನು ಮನವೊಲಿಸೋದಕ್ಕೆ ಸಾಧ್ಯವೇ ಆಗಿಲ್ಲ. ಇನ್ನೂ ಸಹ ಮಾತುಕತೆ ನಡೀತಾ ಇದೆ. ಆ ಹುಡುಗಿಯನ್ನು ಯಾವ ಕಾರಣಕ್ಕಾಗಿ ನೀನು ಈ ಮದುವೆಯನ್ನು ನಿರಾಕರಣೆ ಮಾಡ್ತಿದ್ದೀಯ ಅಂದರೆ, ನಾನು ಬೇರೊಬ್ಬ ಯುವಕನನ್ನು ಪ್ರೀತಿಸ್ತಾ ಇದ್ದೇನೆ, ಆ ಯುವಕನನ್ನು ನಾನು ಮದುವೆ ಆಗ್ತೇನೆ, ಹಾಗಾಗಿ ಈ ವೇಣುಗೋಪಾಲ್ ಇಂದು ಮದುವೆ ಆಗಬೇಕಿದ್ದಂಥ ವೇಣುಗೋಪಾಲ್ ಜೊತೆ ನನಗೆ ಮದುವೆ ಬೇಡ ಅನ್ನುವಂತಹ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾಳೆ. ಮದುವೆಯನ್ನು ನಿರಾಕರಿಸಿದ್ದಾಳೆ. ಎಲ್ಲ ಹಿರಿಯರು, ಸಂಬಂಧಿಕರು ಸಹ ಇನ್ನೂ ಪೊಲೀಸ್ ಠಾಣೆಯಲ್ಲೇ ಸದ್ಯ ಇದ್ದು ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಆದರೆ ಆ ಹುಡುಗಿ ಒಪ್ಪಿಗೆಯನ್ನು ಸೂಚಿಸ್ತಾ ಇಲ್ಲ. ಸಾವಿರಾರು ಜನರಿಗೆ ಊಟದ ವ್ಯವಸ್ಥೆಯನ್ನು ಮದುವೆಯಲ್ಲಿ ಮಾಡಲಾಗಿತ್ತು. ಅದರ ಜೊತೆಗೆ ಎಲ್ಲರೂ ಸಹ ಒಂದು ರೀತಿ ಖುಷಿಯಲ್ಲಿ ಈ ಮದುವೆಯಲ್ಲಿ ಪಾಲ್ಗೊಂಡಿದ್ದರು. ಆದರೆ ಮದುವೆ ಮುರಿದು ಬಿದ್ದಿದೆ. ಯುವತಿ ಬೇರೊಬ್ಬ ಹುಡುಗನನ್ನು ನಾನು ಮದುವೆ ಆಗ್ತೇನೆ, ಈ ಹುಡುಗನ ಜೊತೆ ವೇಣುಗೋಪಾಲ್ ಆಲೂರು ತಾಲೂಕಿನ ತಿಮ್ಮನಹಳ್ಳಿಯ ವೇಣುಗೋಪಾಲ್ ಜೊತೆ ನನಗೆ ಮದುವೆ ಬೇಡ ಅಂತ ಹೇಳಿದ್ದ ಕಾರಣಕ್ಕಾಗಿ ಸದ್ಯ ಮುರಿದು ಬಂದಿದೆ. ಸಂಬಂಧಿಕರೆಲ್ಲರೂ ಸಹ ಸಾಕಷ್ಟು ಒಂದು ರೀತಿಯ ಬೇಸರದಲ್ಲಿ ಇರುವಂತಹದ್ದು ಮಧು. ಓಕೆ, ಥ್ಯಾಂಕ್ ಯು ಹರೀಶ್ ಡೀಟೇಲ್ಸ್ಗೆ. ಇದು ಸ್ವಲ್ಪ
ಇನ್ನೇನು ಕೊನೆ ಕ್ಷಣದಲ್ಲಿ ತಾಳಿ ಕಟ್ಟಬೇಕು ಅನ್ನುವಂತಹ ಸಂದರ್ಭದಲ್ಲಿ ಯುವತಿ ಈ ರೀತಿಯಾಗಿ ಮದುವೆಗೆ ನಿರಾಕರಿಸಿರುವಂತಹ ಘಟನೆ ಹಾಸನದ ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ನಡೆದಿದೆ. ಬೇರೆ ಯುವಕನನ್ನ ಪ್ರೀತಿಸ್ತಾ ಇದ್ದೀನಿ, ಹಾಗಾಗಿ ನನಗೆ ಈ ಮದುವೆ ಬೇಡ ಅಂತ ಯುವತಿ ಮದುವೆಗೆ ನಿರಾಕರಿಸಿರುವಂತಹ ಘಟನೆ. ಹೀಗಾಗಿ ಈ ಮದುವೆ ಈಗ ಮುರಿದು ಬಿದ್ದಿದೆ. ಅಲ್ಲಿಂದ ಯುವತಿ ಕೂಡ ತೆರಳಿರುವಂಥದ್ದು ದೃಶ್ಯಗಳನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಹಾಸನದ ಭುವನಹಳ್ಳಿ ಗ್ರಾಮದ ಪಲ್ಲವಿ, ಆಲೂರಿನ ವೇಣುಗೋಪಾಲ್ಗೆ ಮದುವೆ ನಿಶ್ಚಯ ಆಗಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಈ ಮದುವೆ ಮುರಿದು ಬಿದ್ದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.